ಹೋಟೆಲ್ ರೂಮ್ಗಳಲ್ಲಿ ತಲೆದಿಂಬು ಇರುತ್ತದೆ, ಅದು ಬಿಳಿ ಬಣ್ಣದಲ್ಲಿಯೇ ಇರುತ್ತದೆ. ಇದಕ್ಕೆ ಕಾರಣ ಏನು? ಎಲ್ಲರಿಗೂ ಗಿರ್ಮಿ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹೋಟೆಲ್ ರೂಮ್ಗಳ ದಿಂಬುಗಳು ಯಾವಾಗಲೂ ಬಿಳಿ ಮತ್ತು ಮೃದುವಾಗಿ ಕಾಣುತ್ತದೆ. ಇದು ಮನೆಯಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ದಿಂಬುಗಳಿಗಿಂತ ತುಂಬ ಮೃದು ಹಾಗೂ ವೈಟ್ ಆಗಿ ಇರುತ್ತದೆ. ಯಾಕೆ ಹೀಗಿರುತ್ತದೆ? ಇದಕ್ಕೆ ಕಾರಣ ಏನು? ಎಲ್ಲದರ ಬಗ್ಗೆ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಬೋದು. ಹೋಟೆಲ್ಗಳು ಮೃದುವಾದತೆ ನೀಡುವ ಮತ್ತು ಆಕಾರ ಉಳಿಸಿಕೊಳ್ಳುವಂತಹ ವಿಶೇಷ ದಿಂಬುಗಳನ್ನೇ ಆಯ್ಕೆ ಮಾಡುತ್ತವೆ. ಈ ದಿಂಬುಗಳಲ್ಲಿ ಸಾಮಾನ್ಯವಾಗಿ ಡೌನ್, ಮೈಕ್ರೋಫೈಬರ್ ಮತ್ತು ಪದಾರ್ಥಗಳನ್ನು ಬಳಸುತ್ತಾರೆ. ಹೋಟೆಲ್ ಹಾಸಿಗೆಗಳಲ್ಲಿ ಸಾಮಾನ್ಯವಾಗಿ ದೊಡ್ಡ ಗಾತ್ರದ ದಿಂಬುಗಳನ್ನು ಇಡುತ್ತಾರೆ. ಇದರಿಂದ ಹೆಚ್ಚು ಫೀಲಿಂಗ್ ಹರಡಿ ಐಷಾರಾಮಿಯಾಗಿ ಕಾಣುತ್ತದೆ. ಅದಕ್ಕೆ ಹೋಟೆಲ್ ಕೆಲಸಗಾರರು ತಲೆದಿಂಬುಗಳನ್ನು ನಿಯಮಿತವಾಗಿ ಕ್ಲೀನ್ ಮಾಡುತ್ತಾರೆ ಮತ್ತು ಒಡೆದು ಮೃದು ಮಾಡುತ್ತಾರೆ ಅಂತಲೇ ಹೇಳಬಹುದು. ಮರುಹೊಂದಿಸುತ್ತಾರೆ ಮತ್ತು ಪರಿಶೀಲಿಸುತ್ತಾರೆ. ಇದರಿಂದ ಫಿಲ್ಲಿಂಗ್ ಸಂಕುಚಿತವಾಗುತ್ತದೆ ಅಂತಲೇ ಹೇಳಬಹುದು. ದಿಂಬಿನ ಮೇಲೆ ಹೊಸ ಬಿಗಿಯಾಗಿ ಹೊಂದಿಕೊಂಡು ಪಿಲ್ಲೋಗಳು ಮತ್ತು ಸುಂದರವಾಗಿ ಜೋಡಿಸಲು ಬೆಡ್ಗಳು ದಿಂಬುಗಳು ಹೆಚ್ಚು ಪ್ಲಮ್ ಮಾಡಿ ತೋರಿಸುತ್ತವೆ ಅಂತಲೇ ಹೇಳ್ಬೋದು. ಸ್ವಚ್ಛ ಮತ್ತು ನಯವಾದ ಬಟ್ಟೆಯ ಆರಾಮವಾಗಿ ಅನುಭವಿಸುವನ್ನು ಹೆಚ್ಚಿಸುತ್ತದೆ. ಈ ಎಲ್ಲ ಅಂಶಗಳನ್ನು ಸಂಯೋಜಿಸಿ ಹೋಟೆಲ್ ದಿಂಬುಗಳು ಮೃದು ಮತ್ತು ಫುಲ್ಫಿಲ್ಲಿ ಆಗಿ ಕಾಣುತ್ತದೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಬಿಳಿ ಬಣ್ಣವಾಗಿ ಇಡಲು ಕಾರಣ ಏನಂತ ಹೇಳಿದರೆ, ಬಿಳಿ ಬಣ್ಣವು ಸ್ವಚ್ಛತೆ, ಶುದ್ಧತೆ ಮತ್ತು ತಾಜಾವನ್ನು ಸೂಚಿಸುತ್ತದೆ. ಹೊಸ ಅತಿಥಿಗಳು ಬಂದಾಗ ಬಿಳಿ ಬಟ್ಟೆಗಳು ಸರಿಯಾಗಿ ತೊಳೆದು ಮಾಡುವುದರಿಂದ ತುಂಬ ನೀಟಾಗಿ ಕಾಣಿಸುವುದರಿಂದ, ಸ್ವಚ್ಛತೆಯಾಗಿ ಕಾಣಿಸುವುದರಿಂದ ಬಿಳಿ ಬಣ್ಣ ಇಡುತ್ತಾರೆ. ಓಕೆ, ಥ್ಯಾಂಕ್ ಯು.